So students, so DNA and RNA are the nucleic acids, and basically they are made up of polynucleotide chains. So polynucleotide chains nothing but the many nucleotides are present in it, and among these many nucleotides we wanted to know the chemical composition of a nucleotide. Basically a nucleotide is made up of a pentose sugar, nitrogen base. Okay, so what we have here is, here the N-glycosidic bond where it is showing the pentose sugar, sorry, this is the N-glycosidic bond is present between the nitrogen base and the pentose sugar. And what we have here is, here we are going to see the attachment of phosphate. ಸೊ ಒಂದು ನೈಟ್ರೋಜನ್ ಬೇಸು ಪೆಂಟೋ ಶುಗರ್ ಬೈಂಡ್ ಆದರೆ ಒಂದು ಗ್ಲೈಕೋಸೈಡ್ ಆಗ್ತದೆ ಸ್ಟೂಡೆಂಟ್ಸ್. ಗ್ಲೈಕೋಸೈಡ್ ಅಂದರೆ ಶುಗರ್ ಮತ್ತು ಪೆಂಟೋ ಶುಗರು ಮತ್ತು ನೈಟ್ರೋಜನ್ ಬೇಸ್ ಎರಡು ಮಾತ್ರ ಇರ್ತದೆ. ಸಿ ವಾಟ್ ಐ ವಾಂಟ್ ಟು ಶೋ ಯು ಪೀಪಲ್ ಇಯರ್ ಇಸ್ ಬೇಸಿಕಲಿ ನ್ಯೂಕ್ಲಿಯೋಟೈಡ್, ಒಂದು ಪಾಲಿನ್ಯೂಕ್ಲಿಯೋಟೈಡ್. Okay, so many nucleotides are joined together and form a polynucleotide chain. ಇದೇ ಏನದ ಡಿ ಎನ್ ಎದ. ಸೊ ಒಂದು ನ್ಯೂಕ್ಲಿಯೋಟೈಡ್ನ ನಾವು ಫೋಕಸ್ ಮಾಡಿ ನೋಡಿದರೆ ನಾವು ಏನಾಗುತ್ತೆ, ಫಸ್ಟ್ ಇಟ್ ಈಸ್ ಮೇಡ್ ಅಪ್ ಆಫ್ ಪೆಂಟೋ ಶುಗರ್. ಸ್ಟೂಡೆಂಟ್ಸ್ ಏನಿದೆ, ವಾಟ್ ವಿ ಆರ್ ಗೋಯಿಂಗ್ ಟು ಸಿ ಈಸ್ ಪೆಂಟೋ ಶುಗರ್. ಈ ಪೆಂಟೋ ಶುಗರಲ್ಲಿ ಇದು ಕಾರ್ಬನ್ 1, ಕಾರ್ಬನ್ 2, ಕಾರ್ಬನ್ 3, ಕಾರ್ಬನ್ 4 ಆ್ಯಂಡ್ ಫಿಫ್ತ್ ಕಾರ್ಬನ್ CH2 ಇಲ್ಲಿರುತ್ತೆ. ದಿಸ್ ಇಸ್ ಫಿಫ್ತ್ ಕಾರ್ಬನ್. ಇದು 5ನೇ ಕಾರ್ಬನ್ ಅದ, ಇದು 1ನೇ ಕಾರ್ಬನ್, ಇದು 2ನೇ ಕಾರ್ಬನ್, ಇದು 3ನೇ ಕಾರ್ಬನ್, ಇದು 4ನೇ ಕಾರ್ಬನ್. ಸೊ ಇನ್ನೊಂದು ಪೆಂಟೋ ಶುಗರ್ನ ನಾವು ಇಲ್ಲಿ ಇಳಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಏನು ಪೆಂಟೋ ಶುಗರ್ ರೈಬೋಸ್ ಮತ್ತು ಡಿಆಕ್ಸಿ ರೈಬೋಸ್ ಮಧ್ಯೆ ಏನು ಡಿಫರೆನ್ಸ್ ಅದ ಅಂತ ಗೊತ್ತಾಗ್ತದೆ. ಇದು ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್. ಓಕೆ, ಇಲ್ಲಿ ಎಚ್ ಮಾತ್ರ ಇರ್ತದೆ, ಇಲ್ಲಿ OH ಇರ್ತದೆ. ಅಂದರೆ ಸೆಕೆಂಡ್ ಕಾರ್ಬನಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಇತ್ತಂದರೆ ನಾವು ರೈಬೋಸ್ ಶುಗರ್ ಅಂತೀವಿ ಸ್ಟೂಡೆಂಟ್ಸ್. RNA ಒಳಗಿರ್ತದೆ ಇದು ರೈಬೋಸ್ ಏನದಲ್ಲ, ಇಟ್ ಈಸ್ ಪ್ರೆಸೆಂಟ್ ಇನ್ ದ RNA. ಮತ್ತು ಸೆಕೆಂಡ್ ಕಾರ್ಬನಲ್ಲಿ ಇನ್ಸ್ಟೆಡ್ ಆಫ್ OH ಬರೀ H ಮಾತ್ರ ಇತ್ತು, ಆಕ್ಸಿಜನ್ ಇದ್ದಿದ್ದಿಲ್ಲ ಅಂದರೆ ದೆನ್ ವಿ ಕಾಲ್ ಇಟ್ ಆಸ್ ಡಿಆಕ್ಸಿ ರೈಬೋಸ್. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಪೆಂಟೋ ಶುಗರ್ ಪ್ರೆಸೆಂಟ್ ಇನ್ ದ RNA ಆ್ಯಂಡ್ DNA ಅಂದರೆ ವಾಟ್ ವಿ ಹ್ಯಾವ್ ಇಯರ್ ಈಸ್, ಇದು ನಮಗೆ ರೈಬೋಸ್ ಶುಗರ್ RNA ಒಳಗೆ ಸಿಗ್ತದ, ಡಿಆಕ್ಸಿ ರೈಬೋಸ್ ಏನದ DNA ಅಲ್ಲಿರ್ತದೆ. ಸೊ ಏನು ಡಿಫ್ರೆನ್ಸ್ ಅದ, 2ನೇ ಕಾರ್ಬನ್ ಚೈನ್ಗೆ RNA ಒಳಗಿರ್ತಕ್ಕಂಥ ಪೆಂಟೋ ಶುಗರ್ ಒಳಗೆ ಹೈಡ್ರಾಕ್ಸಿಲ್ ಗ್ರೂಪ್ ಇದ್ದರೆ DNA ಒಳಗಿರ್ತಕ್ಕಂಥ ಪೆಂಟೋ ಶುಗರಲ್ಲಿ ಬರೀ ಹೈಡ್ರೋಜನ್ ಮಾತ್ರ ಇರ್ತದೆ, ಇಲ್ಲಿ ಆಕ್ಸಿಜನ್ ಇರೋದಿಲ್ಲ. ಆಕ್ಸಿಜನ್ ಇರದೇ ಇರೋದ್ರಿಂದನೇ ನಾವು ವಿ ಕಾಲ್ ಇಟ್ ಆಸ್ ಡಿಆಕ್ಸಿ ರೈಬೋಸ್ ಅಂತೀವಿ ಪೆಂಟೋ ಶುಗರ್. ಈ ಪೆಂಟೋ ಶುಗರ್ಗೆ ಏನಾಗುತ್ತೆ, ವಾಟ್ ಇಸ್ ದ ಡಿಫರೆನ್ಸ್ ವಿ ಹ್ಯಾವ್ ಹಿಯರ್ ಸ್ಟೂಡೆಂಟ್ಸ್. ಈ ಪೆಂಟೋ ಶುಗರ್ಗೆ ನೈಟ್ರೋಜನ್ ಬೇಸ್ ಫಸ್ಟ್ ಕಾರ್ಬನ್ಗೆ ಬೈಂಡ್ ಆಗ್ತದೆ. ದ ಬಾಂಡ್ ವಿಚ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ದ ನೈಟ್ರೋಜನ್ ಬೇಸ್ ಆ್ಯಂಡ್ ಪೆಂಟೋ ಶುಗರ್. ನೋಡಿರಿ ಬಾಂಡ್ಗಳ ಹೆಸರು ನೆನ್ಪಿಟ್ಕೊಳ್ರಿ ಸ್ಟೂಡೆಂಟ್ಸ್. ಇಂಪಾರ್ಟೆಂಟ್ ಬಾಂಡ್ ಇರೋದಿಲ್ಲಿ ಪಾಸ್ಪೋಡೈಎಸ್ಟರ್ ಬಾಂಡ್. ಪಾಸ್ಪೋಡೈಎಸ್ಟರ್ ಬಾಂಡ್ ಅಂದರೆ ಯಾವುದು, ಈ ಎರಡು ಇದೊಂದು ನ್ಯೂಕ್ಲಿಯೋಟೈಡ್ ಅದಂತ ಇಟ್ಕೊಳ್ರಿ, ಇದು ಒಂದು ನ್ಯೂಕ್ಲಿಯೋಟೈಡ್. ಈ ಎರಡು ನ್ಯೂಕ್ಲಿಯೋಟೈಡ್ಗಳ ಮಧ್ಯೆ ಇರತಕ್ಕಂಥ ಬಾಂಡ್ ಏನದ, ಪಾಸ್ಪೋಡೈಎಸ್ಟರ್ ಬಾಂಡ್ ಅಂತೀವಿ. ಬಟ್ ಫಸ್ಟ್ ಒಂದು ನ್ಯೂಕ್ಲಿಯೋಟೈಡ್ ಹೆಂಗೆ ಫಾರ್ಮ್ ಆಗ್ತದೆ, ಈ ಫಸ್ಟ್ ಕಾರ್ಬನ್ಗೆ ನೈಟ್ರೋಜನ್ ಬೇಸ್ ಬಂದು ಬೈಂಡ್ ಆಗ್ತದೆ. ಈ ನೈಟ್ರೋಜನ್ ಬೇಸು ಮತ್ತು ಪೆಂಟೋ ಶುಗರ್ ಮಧ್ಯೆ ಇರತಕ್ಕಂಥ ಬಾಂಡ್ಗೆ ನಾವು ಗ್ಲೈಕೋಸೈಡಿಕ್ ಬಾಂಡ್ ಅಂತೀವಿ. ಫಿಫ್ತ್ ಕಾರ್ಬನ್ಗೆ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ದ ಅಟ್ಯಾಚ್ಮೆಂಟ್ ಆಫ್ ಫಾಸ್ಫೇಟ್. ಇಲ್ಲಿ ಫಾಸ್ಫೇಟ್ ಅಟ್ಯಾಚ್ ಆಗ್ತದೆ ಸ್ಟೂಡೆಂಟ್ಸ್ ಫಿಫ್ತ್ ಕಾರ್ಬನ್ಗೆ. ಸೊ ಫಸ್ಟ್ ಕಾರ್ಬನ್ ಆಫ್ ದ ಪೆಂಟೋ ಶುಗರ್ ಬೈಂಡ್ಸ್ ಟು ನೈಟ್ರೋಜನ್ ಬೇಸ್ ಆ್ಯಂಡ್ ಫಿಫ್ತ್ ಕಾರ್ಬನ್ ಆಫ್ ದ ಪೆಂಟೋ ಶುಗರ್ ಈಸ್ ಗೋಯಿಂಗ್ ಟು ಬೈಂಡ್ ಟು ದ ಫಾಸ್ಫೇಟ್. ಬರೀ ಪೆಂಟೋ ಶುಗರ್ ಮತ್ತು ನೈಟ್ರೋಜನ್ ಬೇಸ್ ಇದ್ದರೆ ನ್ಯೂಕ್ಲಿಯೋಸೈಡ್ ಅಂತೀವಿ. ದಟ್ ಐ ವಿಲ್ ಎಕ್ಸ್ಪ್ಲೇನ್ ಇಯರ್ ಅಗೇನ್. ಓಕೆ, ನಾನು ನಿಮಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನ್ಯೂಕ್ಲಿಯೋಸೈಡ್ ಇಲ್ಲ ನೋಡ್ರಿ, ದಿಸ್ ಇಸ್ ಎ ನ್ಯೂಕ್ಲಿಯೋಸೈಡ್ ಆ್ಯಂಡ್ ನ್ಯೂಕ್ಲಿಯೋಟೈಡ್ ಸಪ್ರೇಟ್ ಕೊಟ್ಟಿದ್ದಾರೆ. ಓಕೆ, ಸೊ ವಾಟ್ ವಿ ವಿಲ್ ಸಿ ಹಿಯರ್, ಇವು ನ್ಯೂಕ್ಲಿಯೋಸೈಡ್ಸ್ ಮತ್ತು ನ್ಯೂಕ್ಲಿಯೋಟೈಡ್ ಸಪ್ರೇಟಾಗಿ ಓದ್ಕೊಂಡಿದ್ದೀವಿ ನಾವು ಆಲ್ರೆಡಿ. ನಾವು ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ನ್ಯೂಕ್ಲಿಯೋಸೈಡ್ ಆ್ಯಂಡ್ ನ್ಯೂಕ್ಲಿಯೋಟೈಡ್, ಐ ವಿಲ್ ಎಕ್ಸ್ಪ್ಲೇನ್. ಇಲ್ಲಿ ಏನಿದೆ, ಒಂದು ಪೆಂಟೋ ಶುಗರ್, ದಿಸ್ ಐ ಆಮ್ ಶೋಯಿಂಗ್ ಇಟ್ ಇಸ್ ಇನ್ ಅ ಸಿಂಪಲೆಸ್ಟ್ ವೇ. ಓಕೆ, ಏನು ಒಂದು ಶುಗರ್. ಓಕೆ, ದಿಸ್ ಈಸ್ ಎ ನ್ಯೂಕ್ಲಿಯೋಸೈಡ್, ಯು ಟೇಕ್ ಇಟ್ ಸ್ಟೂಡೆಂಟ್ಸ್. ಐ ವಿಲ್ ರೈಟ್ ಇಯರ್. ಓಕೆ, ನ್ಯೂಕ್ಲಿಯೋಸೈಡ್ ಇದೆ. ಓಕೆ, ದಿಸ್ ಈಸ್ ನ್ಯೂಕ್ಲಿಯೋಸೈಡ್, NS ಐ ಆಮ್ ರೈಟಿಂಗ್. ನ್ಯೂಕ್ಲಿಯೋಸೈಡ್ ಅಂದರೆ ಒಂದು ಪೆಂಟೋ ಶುಗರ್ ಇರ್ತದೆ. ಪೆಂಟೋ ಶುಗರ್ ಅಂದರೆ 5 ಕಾರ್ಬನಿಂದ ಆಗಿರ್ತದಲ್ಲ, ಪೆಂಟೋ ಶುಗರ್
ಅದಕ್ಕೆ ಒಂದು ನೈಟ್ರೋಜನ್ ಬೇಸ್. ಓಕೆ, ಇದು ನೈಟ್ರೋಜನ್ ಬೇಸ್. ಪೆಂಟೋ ಶುಗರ್ ಮತ್ತು ನೈಟ್ರೋಜನ್ ಬೇಸ್ ಇದ್ದರೆ ನ್ಯೂಕ್ಲಿಯೋಸೈಡ್ ಅಂತೀವಿ. ನ್ಯೂಕ್ಲಿಯೋಸೈಡ್ ಇದ್ದದ್ದು ನ್ಯೂಕ್ಲಿಯೋಟೈಡ್ ಯಾವಾಗ ಆಗ್ತದಂದರೆ ಈ ನ್ಯೂಕ್ಲಿಯೋಸೈಡ್ಗೆ ಪಾಸ್ಪೇಟ್ ಗ್ರೂಪ್ ಪ್ಲಸ್ ಪಾಸ್ಪೇಟ್ ಬೈಂಡ್ ಆದಾಗ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಎ ನ್ಯೂಕ್ಲಿಯೋಟೈಡ್. ಸೊ ನ್ಯೂಕ್ಲಿಯೋಟೈಡ್ ಅಂದರೆ ವಾಟ್ ವಿ ಹ್ಯಾವ್ ಇಯರ್ ಸ್ಟೂಡೆಂಟ್ಸ್, ಒಂದು ಪೆಂಟೋ ಶುಗರ್ ಅದ. ಓಕೆ, ಇದು ಪೆಂಟೋ ಶುಗರ್ ಮತ್ತು ಇಲ್ಲಿ ನೈಟ್ರೋಜನ್ ಬೇಸ್ ಇರ್ತದೆ. ಫಸ್ಟ್ ಕಾರ್ಬನ್ಗೆ ನೈಟ್ರೋಜನ್ ಬೇಸ್ ಇರ್ತದೆ ಮತ್ತು ಫಿಫ್ತ್ ಕಾರ್ಬನ್ಗೆ ಪಾಸ್ಪೇಟ್ ಬೈಂಡ್ ಆಗಿರ್ತದೆ. ಒಂದು ನೈಟ್ರೋಜನ್ ಬೇಸ್, ಪೆಂಟೋ ಶುಗರ್ ಮತ್ತು ಪಾಸ್ಪೇಟ್ ಇವು ಮೂರೂ ಕೂಡಿದಾಗ ನ್ಯೂಕ್ಲಿಯೋಟೈಡ್ ಈಸ್ ಗೋಯಿಂಗ್ ಟು ಫಾರ್ಮ್ ಸ್ಟೂಡೆಂಟ್ಸ್. ಎ ನ್ಯೂಕ್ಲಿಯೋಟೈಡ್ ಈಸ್ ಫಾರ್ಮ್ಡ್ ಬೈ ಬೈಂಡಿಂಗ್ ಆಫ್ ನೈಟ್ರೋಜನ್ ಬೇಸ್ಡ್ ನ್ಯೂಕ್ಲಿಯೋಸೈಡ್ ಟು ದ ಪಾಸ್ಪೇಟ್. ನ್ಯೂಕ್ಲಿಯೋಸೈಡ್ಗೆ ಪಾಸ್ಪೇಟ್ ಬೈಂಡ್ ಆದರೆ ನ್ಯೂಕ್ಲಿಯೋಟೈಡ್ ಬರ್ತದೆ. ಸೊ ದ್ಯಾಟ್ ಈಸ್ ವಾಟ್ ವಿ ವಾಂಟ್. ನ್ಯೂಕ್ಲಿಯೋಟೈಡ್ ಮೆನಿ ನ್ಯೂಕ್ಲಿಯೋಟೈಡ್ಸ್ ವೆನ್ ಕಂಬೈನ್ ಟುಗೆದರ್ ದೇ ಗೋಯಿಂಗ್ ಟು ಫಾರ್ಮ್ ಅ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಇಲ್ಲಿ ಕೊಡ್ತಾ ಇದ್ದಾರೆ ನೋಡ್ರಿ ಸರ್, ಕೆಳಗಡೆನೇ ಅದೇ ಇದೆ. ನೈಟ್ರೋಜನ್ ಬೇಸ್, ಶುಗರ್ ಪ್ಲಸ್ ಪಾಸ್ಪೇಟ್ ಇವು ಮೂರು ಕೂಡಿದಾಗ ವಾಟ್ ವಿ ಹ್ಯಾವ್ ಹಿಯರ್ ಯು ಕ್ಯಾನ್ ಫೈಂಡ್ ನೈಟ್ರೋಜನ್ ಬೇಸ್, ಪೆಂಟೋ ಶುಗರ್ ಮತ್ತು ಪಾಸ್ಪೇಟ್ ಇವು ಮೂರು ಕೂಡಿದಾಗ ಒಂದು ನ್ಯೂಕ್ಲಿಯೋಟೈಡ್ ಆಗ್ತದೆ ಸ್ಟೂಡೆಂಟ್ಸ್. ಎಸ್, ಸೊ ದಿಸ್ ಇಸ್ ವಾಟ್. ಒಂದು ವೇಳೆ ಇಲ್ಲಿ ವಾಟ್ ಇಫ್ ವಿ ಹ್ಯಾವ್ ಓನ್ಲಿ OH ಇದ್ದಿದ್ದಿಲ್ಲ, ಬರೀ H ಇತ್ತಂದರೆ ನಾವು ಅದಕ್ಕೆ ಡಿಆಕ್ಸಿ ನ್ಯೂಕ್ಲಿಯೋಟೈಡ್ ಅಂತೀವಿ. ಒಂದು ವೇಳೆ OH ಇತ್ತಂದರೆ ಜಸ್ಟ್ ವಿ ಕಾಲ್ ಇಟ್ ಆಸ್ ನ್ಯೂಕ್ಲಿಯೋಟೈಡ್ ವೇರ್ ವಿ ಗೋಯಿಂಗ್ ಟು ಫೈಂಡ್ ಇನ್ RNA. Now, in RNA, each nucleotide has an additional OH group. That is what they are explaining here. You can find OH group irutte RNA dalli, whereas ribose of the DNA do not have what? The OH group ಇರೋದಿಲ್ಲ. 2 nucleotides are linked by 3' 5' phosphodiester bond. ಈ ಬಾಂಡ್ನ ನೀವು ವೆರಿ ಮಚ್ ಯು ನೀಡ್ ಟು ನೋ ಅಬೌಟ್ ದಿಸ್ ಬಾಂಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಾಂಡ್. ಸೊ ಒಂದು DNA ಸ್ಟ್ರಕ್ಚರ್ ಫಾರ್ಮ್ ಆಗಬೇಕು ಅಥವಾ RNA ಸ್ಟ್ರಕ್ಚರ್ ಫಾರ್ಮ್ ಆಗಬೇಕು, ಸ್ಟ್ರಕ್ಚರ್ ಸ್ಟೇಬಲ್ ಆಗಿರಬೇಕಂದ್ರೆ ದಿಸ್ ಬಾಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಎದಕ್ಕೆ ವೆರಿ ಇಂಪಾರ್ಟೆಂಟ್ ಹೇಳಕತ್ತೀನಂದರೆ ಇದು ಒಂದು ನ್ಯೂಕ್ಲಿಯೋಟೈಡ್ ನೋಡು. ದಿಸ್ ಇಸ್ ಒನ್ ನ್ಯೂಕ್ಲಿಯೋಟೈಡ್, ದಿಸ್ ಇಸ್ ಸೆಕೆಂಡ್ ನ್ಯೂಕ್ಲಿಯೋಟೈಡ್. ಓಕೆ, ಇವೆರಡು ನ್ಯೂಕ್ಲಿಯೋಟೈಡ್ಗಳ ಮಧ್ಯೆ ಬಾಂಡ್ ಆಗಿ ಫಾರ್ಮ್ ಆಗ್ತಿರೋದು ಯಾವುದೋ ದಟ್ ಈಸ್ ಎ ಫಾಸ್ಫೋಡೈಎಸ್ಟರ್ ಬಾಂಡ್. ಐ ವಿಲ್ ಎಕ್ಸ್ಪ್ಲೇನ್ ಯು ಸ್ಟೂಡೆಂಟ್ಸ್. ಫಾಸ್ಫೋಡೈಎಸ್ಟರ್ ಬಾಂಡ್ನ ನಾವು ಆಲ್ವೇಸ್ ವಿ ವಿಲ್ ಶೋ ಇಟ್ ಆಸ್ ಅ 3' to 5' ಅಂತ ತೋರಿಸ್ತೀವಿ. 3' to 5'. ಇಲ್ಲಿ ಮೊದಲನೇ ಕಾರ್ಬನ್ ಯಾವುದದ C1, ಇಲ್ಲಿ ನೈಟ್ರೋಜನ್ ಬೇಸಿಗೆ ಬೈಂಡ್ ಆಗ್ಯದ. ಇದು C2, ಇಲ್ಲಿ DNA ಒಳಗೆ H ಮಾತ್ರ ಇರ್ತದೆ. ಓಕೆ, ದಿಸ್ ಇಸ್ C1 C2. ಇದು ಯಾವುದು? ದಿಸ್ ಇಸ್ C3. ಇಲ್ಲೇನದ ಮೂರನೇ ಕಾರ್ಬನ್, ಎದ್ರದ್ದು? ಪೆಂಟೋ ಶುಗರ್ದು ಮೂರನೇ ಕಾರ್ಬನ್. ಆಲ್ವೇಸ್ ಏನಾಗುತ್ತೆ ಸ್ಟೂಡೆಂಟ್ಸ್, ಒಂದು DNA ಬಾಂಡ್ ಅಂದರೆ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಒಂದಕ್ಕೊಂದು ನ್ಯೂಕ್ಲಿಯೋಟೈಡ್ ಅಟ್ಯಾಚ್ ಆಗೋದು ಯಾವ ಡೈರೆಕ್ಷನಲ್ಲಿ ಅಂದರೆ 5' to 3'. ಇಲ್ಲಿ ಮಾತ್ರ ನಾವೇನು ಬರ್ತಿದ್ದೀವಿ ಅಂದರೆ ಇದು 3'ಗೆ ಅಟ್ಯಾಚ್ ಆಗ್ಲಿಕ್ಕತ್ತದ, ಇದು 5' ಇದೆ. ಸೊ 5' ಬಂದು 3'ಗೆ ಅಟ್ಯಾಚ್ ಆಗ್ತದಲ್ಲ. ಸೊ ವಿ ವಿಲ್ ರೈಟ್ ಇಟ್ ಆಸ್ ಎ 3' 5' ಫಾಸ್ಫೋಡೈಎಸ್ಟರ್ ಬಾಂಡ್. 3' ಅಂದರೆ ಏನು ಸ್ಟೂಡೆಂಟ್ಸ್? ಥರ್ಡ್ ಕಾರ್ಬನ್. ಇದು ಬಂದು ಥರ್ಡ್ ಕಾರ್ಬನ್ಗೆ ಅಟ್ಯಾಚ್ ಆಗ್ಲಿಕ್ಕತ್ತದ, ಅದಕ್ಕೆ ಪ್ರೈಮ್ ಅಂತೀವಿ ನಾವು. ಸೊ ಪ್ರೈಮ್ ಅಂತ ಎದಕ್ಕೆ ಅಂತೀವಿ ಅಂದರೆ, ಸೊ ಇಟ್ ಹೆಲ್ಪ್ಸ್ ಇನ್ ಅಟ್ಯಾಚಿಂಗ್ ದ ಥರ್ಡ್ ಕಾರ್ಬನ್. ಇಲ್ಲಿ ಪ್ರೈಮ್ ವೈ ವಿ ವಿಲ್ ರೈಟ್ ಅಂದರೆ ಈಗ ಕಾರ್ಬನ್ಸು ಶುಗರ್ದಾಗೂ ಇರ್ತದೆ ಮತ್ತು ನೈಟ್ರೋಜನ್ ಬೇಸ್ದಾಗೂ ಇರ್ತಾವೆ. ಎರಡರದ ನಾವು ಕಾರ್ಬನ್ ಡಿಫ್ರೆನ್ಸ್ ಮಾಡಬೇಕಂತ ಶುಗರ್ದು ಕಾರ್ಬನ್ಸ್ಗೆ ಪ್ರೈಮ್ ಬರೀತಾರೆ ಅಷ್ಟೇ, ಮತ್ತೇನೂ ಇಲ್ಲ. ಓಕೆ, ಇಲ್ಲಿ ಈ ಫಿಫ್ತ್ ಕಾರ್ಬನ್ ಮತ್ತು ಥರ್ಡ್ ಕಾರ್ಬನ್ ಅಂದರೆ ಫಿಫ್ತ್ ಕಾರ್ಬನ್ಗೆ ಪಾಸ್ಪೇಟ್ ಇರ್ತದೆ, ಅದು ಬಂದು ಥರ್ಡ್ ಕಾರ್ಬನ್ ಆಫ್ ದ ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ಗೆ ಅಟ್ಯಾಚ್ ಆಗ್ತದೆ. ಅದಕ್ಕೆ ನಾವು ಏನಂತೀವಿ? 3' 5' ಫಾಸ್ಫೋಡೈಎಸ್ಟರ್ ಬಾಂಡ್ ಅಂತೀವಿ ಸ್ಟೂಡೆಂಟ್ಸ್. ದಿಸ್ ಬಾಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಮಸ್ಟ್ ಹ್ಯಾವ್ ಟು ರಿಮೆಂಬರ್ ವೆನ್ more nucleotides are linked, then we call it as polynucleotide chain. This is a polynucleotide chain. So ಇಲ್ಲಿ ನೋಡ್ರಿ, ಇದು 3' ಅದ. ಓಕೆ, ಇದು 5' ಅದ. 5' ಬಂದ್ಬಿಟ್ಟು ನೆಕ್ಸ್ಟ್ 3'ಗೆ ಅಟ್ಯಾಚ್ ಆಗ್ತದೆ. ಓಕೆ, ಇದು ದಿಸ್ ಇಸ್ 3' ಹೈಡ್ರಾಕ್ಸಿಲ್ ಗ್ರೂಪ್. ಇದೂ ಈ ಕಾರ್ಬನ್ ಶುಗರ್ದು 3' ಹೈಡ್ರಾಕ್ಸಿಲ್ ಗ್ರೂಪ್. ಇದು 5' ಕಾರ್ಬನ್ಗೆ ಅಟ್ಯಾಚ್ ಆಗಿರೋ ಫಾಸ್ಫೇಟ್.
ಸೊ ಪಾಸ್ಪೇಟ್ ಬಂದು ನೆಕ್ಸ್ಟ್ ಅದು 3 ಪ್ರೈಮ್ದು ಪಾಸ್ಪೇಟ್ಗೆ ಅಟ್ಯಾಚ್ ಆಗ್ತದೆ. 3 ಪ್ರೈಮ್ದು ಶುಗರ್ ಬಂದು 5 ಪ್ರೈಮ್ದು ಪಾಸ್ಪೇಟ್ಗೆ ಅಟ್ಯಾಚ್ ಆಗಿ 5 ಪ್ರೈಮ್ ನೆಕ್ಸ್ಟ್ 3 ಪ್ರೈಮ್ಗೆ ಅಟ್ಯಾಚ್ ಆಗ್ತದೆ. ಅದಕ್ಕೆ ಈ ಪಾಸ್ಪೋಡೈಎಸ್ಟರ್ ಬಾಂಡ್ ಅಂತೀವಿ ಸ್ಟೂಡೆಂಟ್ಸ್. ಇಟ್ ಈಸ್ ಎ ಎಸ್ಟ್ರಿಫಿಕೇಶನ್ ಅಥವಾ ಪಾಲಿಮರೈಸೇಷನ್ ಆಗ್ಲಿಕ್ಕೆ. ಮೆನಿ ನ್ಯೂಕ್ಲಿಯೋಟೈಡ್ಸ್ ಆರ್ ಅಟ್ಯಾಚಿಂಗ್ ಟು ಒನ್ ಅನದರ್. ವಿ ಕ್ಯಾನ್ ಸೇ ಇಟ್ ಇಸ್ ಎಸ್ಟ್ರಿಫಿಕೇಶನ್ is taking place, but in the esterification process the phosphate is involved, so called as phosphodiester bond. So two phosphates will be helping in combining one nucleotide to the another nucleotide, so we call it as two ester bonds will be there. This is one ester bond, this is second ester bond, so we call it as phosphodiester bond. ಒಂದು ಸಿಂಪಲೆಸ್ಟ್ ಥಿಂಗ್ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಂದರೆ DNA-ದಾಗಿರ್ತಕ್ಕಂಥ ಬಾಂಡ್ ಯಾವುದು ಅಂದರೆ ಫಾಸ್ಫೋಡೈಎಸ್ಟರ್ ಬಾಂಡ್. ಯಾವ ಥರ ಒಂದು ಕಾರ್ಬೋಹೈಡ್ರೇಟ್ಸ್ ಒಳಗೆ ನೀವು ಫಸ್ಟ್ ಇಯರ್ ಒಳಗೆ ಓದಿದ್ರೆ ನೆನಪಿರ್ತದೆ, ಕಾರ್ಬೋಹೈಡ್ರೇಟ್ಸಲ್ಲಿ ಯಾವ ಬಾಂಡ್ ಇರ್ತದೆ, ಗ್ಲೈಕೋಸೈಡಿಕ್ ಬಾಂಡ್ ಇರ್ತದೆ. ಅದೇ ಥರ ಪ್ರೋಟೀನ್ಸಲ್ಲಿ ಯಾವ ಬಾಂಡ್ ಇರ್ತದೆ, ಪೆಪ್ಟೈಡ್ ಬಾಂಡ್ಸ್ ಇರ್ತವೆ. ಲಿಪಿಡ್ಸ್ ಒಳಗೆ ಯಾವ ಬಾಂಡ್ ಇರ್ತದೆ, ಎಸ್ಟರ್ ಬಾಂಡ್ ಇರ್ತದೆ. ಮತ್ತು DNA ಒಳಗೆ ಯಾವ ಬಾಂಡ್ ಇರ್ತದೆ, ಫಾಸ್ಫೋಡೈಎಸ್ಟರ್ ಬಾಂಡ್ ಇರ್ತದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ದ ಬಾಂಡ್ ಸ್ಟೂಡೆಂಟ್ಸ್. ಇವತ್ತಿನ ಅಸೈನ್ಮೆಂಟ್ ಕ್ವಶನ್ ಅಂದರೆ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಲಿಪಿಡ್ ಮತ್ತು DNA-ಯಲ್ಲಿ ಇರ್ತಕ್ಕಂಥ ಬಾಂಡ್ಸ್ನ ಹೆಸರುಗಳು ಬರೀಬೇಕು. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೀನಿ, ಈ ವಿಡಿಯೋನ ಕೇಳ್ರಿ ಮತ್ತು ಆ ಬಾಂಡ್ಸ್ ಹೆಸರುಗಳು ಬರೀಬೇಕು. ದಿಸ್ ಇಸ್ ದ ಫಸ್ಟ್ ಅಸೈನ್ಮೆಂಟ್ ಕ್ವಶನ್ ಫಾರ್ ದ ಟುಡೇ ಕ್ಲಾಸ್. ಸೊ ಇವಾಗ ನಮಗೆ ವಾಟ್ ವಿ ಕಮ್ ಟು ನೋ ಈಸ್, ಒಂದು DNA ಅಥವಾ RNA ಅಂದರೆ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಇರ್ತದೆ. ಈ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅಂದ್ರೆ ಮೆನಿ ನ್ಯೂಕ್ಲಿಯೋಟೈಡ್ಸ್ ಅಟ್ಯಾಚ್ ಆಗಿರ್ತವೆ. ನ್ಯೂಕ್ಲಿಯೋಟೈಡ್ಸ್ ಏನದಾವ ಅಂದರೆ ದೇ ಆರ್ ಫಾರ್ಮ್ಡ್ ಆಫ್ ಅ ಶುಗರ್, that is pentose sugar. Then what we have is the nitrogen base and phosphate. Pentose sugar, nitrogen base and phosphate ಈ ಮೂರು ಕಂಬೈನ್ ಆಗಿಬಿಟ್ಟು they are going to form a nucleotide. ಮತ್ತು ನ್ಯೂಕ್ಲಿಯೋಟೈಡ್ ಇದರಿಂದಾಗಿರ್ತದೆ. ನಾವು ವಿ ಕಮ್ ಟು ನೋ, ಒಂದು ನ್ಯೂಕ್ಲಿಯೋಟೈಡ್ ಇನ್ನೊಂದು ನ್ಯೂಕ್ಲಿಯೋಟೈಡ್ಗೆ ಅಟ್ಯಾಚ್ ಆಗೋದಕ್ಕೆ ಫಾಸ್ಫೋಡೈಎಸ್ಟರ್ ಬಾಂಡ್ ಫಾರ್ಮ್ ಆಗ್ತದೆ. ಈ ಒಂದು ಫಾಸ್ಫೋಡೈಎಸ್ಟರ್ ಬಾಂಡ್ ಫಾರ್ಮ್ ಆಗೋದು 3 ಪ್ರೈಮ್ 5 ಪ್ರೈಮ್ ಡೈಎಸ್ಟರ್ ಬಾಂಡ್ ಅಂತೀವಿ. ಆಲ್ವೇಸ್ ಯಾವುದು 3 ಪ್ರೈಮ್ ಇರ್ತದೆ ಆ ಕಡೆನೇ ಒಂದು ವಾಟ್ ವಿ ಕಾಲ್ಟ್ ಆಸ್ ಒಂದು ಚೈನ್ ಎಕ್ಸ್ಟೆನ್ಷನ್ ಆಗ್ತದೆ. ಚೈನ್ ಎಕ್ಸ್ಟೆನ್ಷನ್ ಆಗಬೇಕಂದ್ರೆ ಆಲ್ವೇಸ್ ಇಟ್ ಈಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್ ಫ್ರಮ್ ದ 3 ಪ್ರೈಮ್ ಟು 5 ಪ್ರೈಮ್ ಡೈರೆಕ್ಷನ್. ಸೊ 3 ಪ್ರೈಮ್ 5 ಪ್ರೈಮ್ phosphodiester bond, what we call as students. So this is what about the basic biochemical composition. ಗೊತ್ತಾಯ್ತು ನಮಗಿಲ್ಲಿ ಏನು, ವಿ ಆರ್ ನಾಟ್ ಸ್ಟಡಿಡ್ ಎನಿಥಿಂಗ್ ಅಬೌಟ್ DNA ಸ್ಟ್ರಕ್ಚರ್. DNA ಅಥವಾ RNA ಎರಡು ನ್ಯೂಕ್ಲಿಕ್ ಆ್ಯಸಿಡ್ಸ್ ಅದಾವ. ಇವು ನ್ಯೂಕ್ಲಿಯಸ್ ಒಳಗಿರ್ತವೆ. ಫೆಡ್ರಿಕ್ ಮಿಕ್ಸ್ಚರ್ ಏನಂದಾನ ನ್ಯೂಕ್ಲಿಯಸ್ ಒಳಗಿರೋದ್ರಿಂದ ನ್ಯೂಕ್ಲಿಕ್ ಆ್ಯಸಿಡ್ ಅಂತೇಳಿದಾನ. ಈ ಫೆಡ್ರಿಕ್ ಮಿಕ್ಸ್ಚರ್ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೇಳಿದ್ಮೇಲೆ ಕೆಮಿಕಲ್ ಕಾಂಪೋಸಿಷನ್ ಏನಾದ ಅಂತ ನೋಡ್ಬೇಕಂದ್ರೆ DNA ಮತ್ತು RNA ಮೂರು ಬೇಸಿಕ್ ಕಾಂಪೋನೆಂಟ್ಸ್ಲಿಂದ ಆಗ್ಯಾವ. ಇದನ್ನು ಮಾತ್ರ ಕಂಪಲ್ಸರಿ. DNA ಮತ್ತು RNA ನ್ಯೂಕ್ಲಿಕ್ ಆ್ಯಸಿಡ್ಸ್ ಎದ್ರಲಿಂದ ಆಗ್ಯಾವ, ಮೂರು ಕಾಂಪೋನೆಂಟ್ ಯಾವ್ಯಾವುದು, ನೈಟ್ರೋಜನ್ ಬೇಸ್, pentose sugar, phosphate. ಇದು ಸೆಕೆಂಡ್ ಅಸೈನ್ಮೆಂಟ್ ಕ್ವಶನ್. ವಾಟ್ ಆರ್ ದ 3 ಮೇಜರ್ ಕಾಂಪೋನೆಂಟ್ಸ್ ವೇರ್ ವಿ ಗೋಯಿಂಗ್ ಟು ಫೈಂಡ್ ಇನ್ DNA ಆ್ಯಂಡ್ RNA ಅಂದರೆ ನೈಟ್ರೋಜನ್ ಬೇಸ್, ಪೆಂಟೋಸ್ ಶುಗರ್ ಮತ್ತು ಫಾಸ್ಫೇಟ್. ಇವು ಮೂರು ಇರ್ತಾವೆ. ನೈಟ್ರೋಜನ್ ಬೇಸ್ ಅಂದ್ರೆ ಏನು, ನೈಟ್ರೋಜನ್ ಕಂಟೈನಿಂಗ್ ಎರಡು ಥರ ಅದಾವೆ. ಯಾವ್ಯಾವು, ಪ್ಯೂರಿನ್ಸ್ ಮತ್ತು ಪಿರಾಮಿಡಿನ್ಸ್. ಪ್ಯೂರಿನ್ ಅಂದರೆ ಡಬಲ್ ರಿಂಗ್ಡ್ ಸ್ಟ್ರಕ್ಚರ್, ಅದರೊಳಗೆ ಅಡೆನಿನ್, ಗೋನಿನ್, ಸೈಟೋಸಿನ್, ಥೈಮಿನ್, ಅಡೆನಿನ್, ಗೋನಿನ್, ಪ್ಯೂರಿನ್ಸ್ ಅದಾವ. ಸೈಟೋಸಿನ್, ಥೈಮಿನ್, ಯುರಾಸಿಲ್, ಪಿರಾಮಿಡಿನ್ಸ್ ಅದಾವೆ. ಅದಾದ್ಮೇಲೆ ಪೆಂಟೋಸ್ ಶುಗರ್. RNA ಒಳಗೆ ಪೆಂಟೋಸ್ ಶುಗರ್ ಇರೋದಕ್ಕೆ ರೈಬೋಸ್ ಅಂತೀವಿ. ಇದು 5 ಕಾರ್ಬನ್ಲಿಂದ ಆಗಿರೋದ್ರಿಂದ ಪೆಂಟೋಸ್ ಶುಗರ್ ಅಂತೀವಿ. ಮತ್ತು RNAದೊಳಗೆ ರೈಬೋಸ್ ಇದ್ದರೆ DNA-ದೊಳಗೆ ಡಿಯಾಕ್ಸಿ ರೈಬೋಸ್ ಇರ್ತದೆ. RNAದು ಪೆಂಟೋಸ್ ಶುಗರ್ಗೂ DNA-ದು ಪೆಂಟೋಸ್ ಶುಗರ್ಗೂ ಏನು ಡಿಫ್ರೆನ್ಸ್ ಅದಂದರೆ RNAದು ಪೆಂಟೋಸ್ ಶುಗರ್ದು ಸೆಕೆಂಡ್ ಕಾರ್ಬನಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಇದ್ದರೆ DNA-ದು ಪೆಂಟೋಸ್ ಶುಗರ್ದು ಸೆಕೆಂಡ್ ಕಾರ್ಬನಲ್ಲಿ ಹೈಡ್ರೋಜನ್ ಮಾತ್ರ ಇರ್ತದೆ. ಮತ್ತು ಫಾಸ್ಫೇಟ್ ಎರಡರ ಕಡೆಯೂ ಇರ್ತದೆ. ಸೊ ನೈಟ್ರೋಜನ್ ಬೇಸ್, ಪೆಂಟೋಸ್ ಶುಗರ್ ಮತ್ತು ಫಾಸ್ಫೇಟ್ ಮೂರು ಕೂಡಿ ನ್ಯೂಕ್ಲಿಯೋಟೈಡ್ ಆಗ್ತವೆ. ಮೆನಿ ನ್ಯೂಕ್ಲಿಯೋಟೈಡ್ಸ್ ಕಂಬೈನ್ ಆದರೆ ವಾಟ್ ವಿ ಹ್ಯಾವ್ ಇಸ್ ಅ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಸೊ ಇದು ನಮಗೆ ಇಲ್ಲಿವರೆಗೂ ಏನು ಗೊತ್ತಾಯ್ತಂದರೆ ಒಂದು ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ಏನು ನ್ಯೂಕ್ಲಿಕ್ ಆ್ಯಸಿಡ್, ಐದರ್ DNA, RNA ಏನೆಲ್ಲ ಕೆಮಿಕಲ್ಸ್ಲಿಂದ ಆಗ್ಯದ ಅಂತ ಗೊತ್ತಾಯ್ತು. ನೌ ವಿ ವಿಲ್ ಡಿಸ್ಕಸ್ ಅಬೌಟ್ actual structure of DNA.
We all know that the two scientists were worked on structure of DNA, that is Watson and Crick. ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ದು ಡಿ ಎನ್ ಎ ಸ್ಟ್ರಕ್ಚರ್ ಮೇಲೆ ವರ್ಕ್ ಮಾಡಿ ಒಂದು ಫೇಮಸ್ ಮಾಡೆಲ್ ಆಫ್ ದ ಡಿ ಎನ್ ಎ ಕೊಟ್ಟಾರೆ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್. ಆ ಮಾಡೆಲ್ಗೆ ವಿ ಕಾಲ್ ಇಟ್ ಆ್ಯಸ್ ದಿ ಡಿ ಎನ್ ಎ ಡಬಲ್ ಎಲಿಕ್ಸ್ ಮಾಡೆಲ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಈ ಡಿ ಎನ್ ಎ ಡಬಲ್ ಎಲಿಕ್ಸ್ ಮಾಡೆಲ್ ಒಳಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಯಾರ ಡಿ ಎನ್ ಎ ಸ್ಟ್ರಕ್ಚರ್ನ ಮತ್ತು ಅದರದ್ದು ಪಾಸ್ಚುಲೇಟ್ಸ್ ಏನದವ ವಿ ವಿಲ್ ಸ್ಟಡಿ. ಫಸ್ಟ್ ನಮಗೆ ನ್ಯೂಕ್ಲಿಕ್ ಆ್ಯಸಿಡ್ ಬಗ್ಗೆ ಕೊಟ್ಟಿರೋದು ಫೆಡ್ರಿಕ್ ಮಿಶ್ಚರ್ identified DNA and named it as a nucleon. Later, Watson and Crick studied, James Watson and Francis Crick proposed double helix model of the DNA. It was based on X-ray diffraction data produced by Mercy Wilkins. ಈ ರೋಸ್ಲ್ಯಾಂಡ್ ಫ್ರಾಂಕ್ಲಿನ್ ಅದಳಲ್ಲ ವೆರಿ ಇಂಪಾರ್ಟೆಂಟ್ ಮೇನ್ಲಿ. ಈ ಫ್ರಾಂಕ್ಲಿನ್ ಶಿ ವೇರ್ ಸಕ್ಸಸ್ಫುಲಿ ಡಿ ಎನ್ ಎದು ಪ್ಯೂರೆಸ್ಟ್ ಫಾರ್ಮಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಅದರದ್ದು ಎಕ್ಸ್ರೇ ಕ್ರಿಸ್ಟಲೋಗ್ರಫಿ ಸ್ಟ್ರಕ್ಚರ್ದು ಫೋಟೋ ತೆಗೆದಿರ್ತಾಳೆ. ಆ ಫೋಟೋನ ಮರ್ಸಿ ವಿಲ್ಕಿನ್ಸ್ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ಗೆ ತೋರಿಸ್ತಾರೆ. ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಆ್ಯಕ್ಚುಲಿ ಇದನ್ನು ಕದ್ದಿದಾರಂತ ಕೂಡ ಹೇಳ್ತಾರೆ ಸ್ಟೂಡೆಂಟ್ಸ್. ಆ್ಯಕ್ಚುಲಿ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಆ ಎಕ್ಸ್ರೇ ಕ್ರಿಸ್ಟಲೋಗ್ರಫಿ ಸ್ಟ್ರಕ್ಚರ್ ನೋಡ್ಕೊಂಡ್ಬಿಟ್ಟು ದೇ ವಿಲ್ ಡಿರೈವ್ ದ ಡಿ ಎನ್ ಎ ಡಬಲ್ ಎಲಿಕ್ಸ್ ಮಾಡೆಲ್ ಆಫ್ ದ ಡಿ ಎನ್ ಎ. ಡಬಲ್ ಎಲಿಕ್ಸ್ ಮಾಡೆಲ್ ಆಫ್ ದ ಡಿ ಎನ್ ಎ. ಡಬಲ್ ಎಲಿಕ್ಸ್ ಮಾಡೆಲ್ ಅಂದ್ರೇನು? ಡಬಲ್ ಎಲಿಕ್ಸ್ ಅಂದರೆ ಡಿ ಎನ್ ಎ ಎರಡು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಗಳಿಂದಾಗಿದೆ ಮತ್ತು ಆ ಎರಡು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ಗಳು ಒಂದಕ್ಕೊಂದು ಸುತ್ತಕೊಂಡಿದ್ದಾವೆ. ಅದಕ್ಕೆ ಡಬಲ್ ಅಂದರೆ ಎರಡು, ಹೆಲಿಕ್ಸ್ ಅಂದರೆ ಸುತ್ತಕೊಂಡಿರೋದು. ಸೊ ವಿ ಕಾಲ್ ಇಟ್ ಆಸ್ ಡಬಲ್ ಎಲಿಕ್ಸ್ ಮಾಡೆಲ್ ಆಫ್ ದ ಡಿ ಎನ್ ಎ. ಸೊ ಫೆಡ್ರಿಕ್ ಮಿಶ್ಚರ್ identified DNA and named it as a nuclein, or we call nucleic acid. James Watson and Francis Crick proposed the double helix model of DNA based on what? X-ray diffraction proposed by the Rosalind Franklin ಮತ್ತು ಮರ್ಸಿ ವಿಲ್ಕಿನ್ಸ್. ಇವ್ರದ್ದು ಎಕ್ಸ್ರೇ ಡಿಫ್ರಾಕ್ಷನ್ ಸ್ಟ್ರಕ್ಚರ್ನ ತಗೊಂಡು ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಏನು ಮಾಡಿದ್ದಾರೆ, ದೇ ಡೆವಲಪ್ಡ್ ದ ಡಿ ಎನ್ ಎ ಸ್ಟ್ರಕ್ಚರ್. ಆ ಮಾಡೆಲ್ಗೆ ಡಿ ಎನ್ ಎ ಡಬಲ್ ಎಲಿಕ್ಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಸರಿ, ಡಿ ಎನ್ ಎ ಡಬಲ್ ಎಲಿಕ್ಸ್ ಸ್ಟ್ರಕ್ಚರ್ ಯಾವ ಥರ ಇದೆ? ಸೊ ಬೇಸಿಕ್ ಇನ್ಫಾರ್ಮೇಷನ್ ನಾವು ವಿ ವಿಲ್ ಟ್ರೈ ಟು ಗ್ಯಾದರ್ ಹಿಯರ್ ಸ್ಟೂಡೆಂಟ್ಸ್. ಹಿಯರ್ ವಾಟ್ ವಿ ಕ್ಯಾನ್ ಹ್ಯಾವ್ ಡಿ ಎನ್ ಎ ಡಬಲ್ ಎಲಿಕ್ಸ್ ಮಾಡೆಲ್. ನಾನು ಮೊದಲು ಸ್ಟ್ರಕ್ಚರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಲೇಟರ್ ವಿ ವಿಲ್ ಸಿ ದ ಪಾಸ್ಚುಲೇಟ್ಸ್. ಅಕಾರ್ಡಿಂಗ್ ಟು ಡಿ ಎನ್ ಎ ಡಬಲ್ ಎಲಿಕ್ಸ್ ಮಾಡೆಲ್, ವಾಟ್ ಆರ್ ದ ಪಾಸ್ಚುಲೇಟ್ಸ್ ಆರ್ ದೇರ್? ಎ ಡಿ ಎನ್ ಎ ಈಸ್ ಮೇಡ್ ಅಪ್ ಆಫ್ ಟೂ ಹೆಲಿಕ್ಸ್. ಇದು ಒಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅದ, ದಿಸ್ ಇಸ್ ಸೆಕೆಂಡ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. Two polynucleotide chains will be moving in the opposite direction students. That is what very important. ಯಾಕಂದರೆ ಒಂದು ಚೈನು ಇಲ್ಲಿ 5' ಇದ್ದರೆ, ಇಲ್ಲಿ ಒಂದು ಚೈನ್ದು ಇಲ್ಲಿ 5' ಇದ್ದರೆ, ಇದು 3' ಇದೆ. ದಿಸ್ ಇಸ್ 3'. ಒಂದು ಚೈನು ಈ ಕಡೆ ಬಂದ್ಬಿಟ್ಟು ಇಫ್ ಯು ಸಿ ಇಯರ್, ಇಲ್ಲಿಂದ ಬಂದು ಕೆಳಗಡೆ ಬಂದಿರೋದು ದಿಸ್ ಈಸ್ 3'. ಬ್ಲೂ ಕಲರಲ್ಲಿ ಬರೆಯೋಣ, ವಿಲ್ ಗೆಟ್ ಇಟ್. ಇದು ಒಂದು ಚೈನ್ ಅದ, ಎರಡು ಬ್ಲೂ ಕಲರ್ದಾಗ ಏನು ಬರಿತಾ ಇದ್ದೀನಲ್ಲ ಇಲ್ಲಿ, ಇದು ಒಂದು ಚೈನ್ ಅದ. ಇದು ಯೆಲ್ಲೋ ಕಲರಲ್ಲಿರೋದು ಇದು 5'. ದಿಸ್ ಇಸ್ 5'. ಎರಡು ಯೆಲ್ಲೋದಾಗ ಬರೆದಿರೋ ಒಂದು ಚೈನ್ ಅಂದರೆ ಒಂದು ಚೈನು 5' ಟು 3' ಈ ಕಡೆ ಹೋಗ್ತಾ ಇದ್ದರೆ, ಇನ್ನೊಂದು ಚೈನು ಆಪೋಸಿಟ್ ಡೈರೆಕ್ಷನಲ್ಲಿ ಈ ಕಡೆ ಬರ್ತಾ ಇದೆ ಸ್ಟೂಡೆಂಟ್ಸ್, ಕೆಳಗಡೆ ಬರ್ತಾ ಇದೆ. ಸೊ ಡಿ ಎನ್ ಎ ಇಸ್ ಎ ಮೇಡ್ ಅಪ್ ಆಫ್ two polynucleotide chains which are moving in the opposite direction, what we call it as, right? So then ಈ ಎರಡು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಏನದಾವಲ್ಲ ಒಂದಕ್ಕೊಂದು ಸುತ್ತಕೊಂಡಿದ್ದಾವೆ, ಅದಕ್ಕೆ ಕೊಯ್ಲಿಂಗ್ ಆಗಿರೋದ್ರಿಂದ ವಿ ಕಾಲ್ ಇಟ್ ಆಸ್ ಹೆಲಿಕ್ಸ್. ಫಸ್ಟ್ ಪಾಸ್ಚುಲೇಟ್ಸ್ ಏನು? ಡಿ ಎನ್ ಎ ಮೇಡ್ ಅಪ್ ಆಫ್ ಟೂ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ and they are moving in the opposite direction. In the sense we call it as anti-parallel ಅಂತೀವಿ. ಸೊ one is moving from 5' to 3' ಈ ಕಡೆ ಹೋಗ್ತಾ ಇದ್ದರೆ, ಇನ್ನೊಂದು ವಾಟ್ ವಿ ಹ್ಯಾವ್ ಈಸ್ ಇಯರ್ ಈ ಕಡೆ ಕೆಳಗಡೆ ಬರ್ತಾ ಇದೆ. ಸೊ ಈ ಥರ ಒಂದಕ್ಕೊಂದು ಆಪೋಸಿಟ್ ಮೂವ್ ಆಗ್ತಾ ಇರೋದ್ರಿಂದ ವಾಟ್ ವಿ ಕಾಲ್ ಇಟ್ ಆಸ್ ಆ್ಯಂಟಿ ಪ್ಯಾರಲಲ್ ಅದಾವ ಆ್ಯಂಡ್ ದೇ ಆರ್ ಕ್ವೈಲ್ಡ್ ಟು ಒನ್ ಅನದರ್. ಇದು ಫಸ್ಟ್ ಪಾಸ್ಚುಲೇಟ್. ಸೆಕೆಂಡ್ ಪಾಸ್ಚುಲೇಟ್ ಏನು ಹೇಳ್ತದಂದರೆ, ಈ ಡಿ ಎನ್ ಎದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅನ್ನೋದಲ್ಲ, ಈ ಡಿ ಎನ್ ಎ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಇಟ್ ಈಸ್ ಗೋಯಿಂಗ್ ಆನ್ ದ ಬ್ಯಾಕ್ಗ್ರೌಂಡ್ ಆಫ್ ಬ್ಯಾಕ್ ಬೋನ್. ಏನದಂದರೆ ಇಲ್ಲಿ ಶುಗರ್ ಪಾಸ್ಪೇಟ್, ಇದು ಶುಗರ್, ಇದು ಪಾಸ್ಪೇಟ್, ನೆಕ್ಸ್ಟ್ ಇಟ್ ಈಸ್ ಶುಗರ್. ಈ ಥರ ಚೈನ್ ಅದಿದು ಶುಗರ್ ಆ್ಯಂಡ್ ಪಾಸ್ಪೇಟ್ ಚೈನ್ ಅದೇ. ಈ ಶುಗರ್ಗೆ ವಿ ನೋ ದಟ್ ಇಟ್ ಈಸ್ ಮೇಡ್ ಅಪ್ ಆಫ್ ನೈಟ್ರೋಜನ್ ಬೇಸ್. ಇಲ್ಲಿ ನೈಟ್ರೋಜನ್ ಬೇಸ್ ಬೈಂಡ್ ಆಗಿರ್ತದೆ. ದಿಸ್ ಈಸ್ ನೈಟ್ರೋಜನ್ ಬೇಸ್. ನೈಟ್ರೋಜನ್ ಬೇಸ್ ಅಂದರೆ
ಅಡೆನಿನ್ ಇರ್ಬೋದು, ಗೋನಿನ್ ಇರ್ಬೋದು, ಸೈಟೋಸಿನ್ ಇರ್ಬೋದು, ಥೈಮಿನ್ ಇರ್ಬೋದು. ಓಕೆ, ಸೊ ಈ ಶುಗರ್ ಫಾಸ್ಫೇಟ್ ಬಾಂಡ್ ಏನಿದಲ್ಲ, ಶುಗರ್ ಫಾಸ್ಫೇಟ್ ಈಸ್ ದಿ ವಾಟ್ ವಿ ಕಾಲ್ ಇಟ್ ಆಸ್ ಬ್ಯಾಕ್ ಬೋನ್. ಶುಗರ್ ಫಾಸ್ಫೇಟ್ ಈಸ್ ದ ಬ್ಯಾಕ್ ಬೋನ್ ಆಫ್ ದಿ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಟು ವಿಚ್ ನೈಟ್ರೋಜನ್ ಬೇಸಸ್ ಆರ್ ಅಟ್ಯಾಚ್ಡ್. ಇಲ್ಲೂ ಕೂಡ ಯು ಕ್ಯಾನ್ ಫೈಂಡ್ ದಿಸ್ ಇಸ್ ಅ ಶುಗರೈನ್ ಫಾಸ್ಫೇಟ್, ಇಟ್ ಈಸ್ ಅ ಬ್ಯಾಕ್ ಬೋನ್ ಟು ವಿಚ್ ದ ನೈಟ್ರೋಜನ್ ಬೇಸಸ್ ಆರ್ ಅಟ್ಯಾಚ್ಡ್. ಎಸ್ ಸ್ಟೂಡೆಂಟ್ಸ್, ಈ ಥರ ನೈಟ್ರೋಜನ್ ಬೇಸಸ್ ಅಟ್ಯಾಚ್ ಆಗಿದ್ದಾವೆ ಅಂತ ಹೇಳ್ತಾನೆ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಸೆಕೆಂಡ್ ಪಾಸ್ಚುಲೇಟ್. ಅಂದರೆ ಮೇನ್ಲಿ ದ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ is formed on the backbone of the sugar and phosphate. Here the nitrogen bases are attached to the sugar. Now the third postulate ಏನು ಹೇಳುತ್ತಂದರೆ, the two polynucleotide chains which are moving on the opposite direction, they are attached to one another by complementary base pairing. ಸೊ ನಮಗೆ ಬೇಸಿಕ್ಕಾಗಿ ಎರಡು ಪಾಸ್ಚುಲೇಟ್ಗೆ ಇಲ್ಲಿ ಗೊತ್ತಾಗಿರೋದಂದರೆ, ಡಿ ಎನ್ ಎ ಡಬಲ್ ಹೆಲಿಕ್ಸ್ ಮಾಡೆಲ್ ಒಳಗೆ ಏನದ ಸ್ಟೂಡೆಂಟ್ಸ್, ಡಬಲ್ ಹೆಲಿಕ್ಸ್ ಮಾಡಲಲ್ಲಿ ಡಿ ಎನ್ ಎ ಎರಡು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸಿಂದ ಆಗಿರ್ತದೆ ಮತ್ತು ಎರಡು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಒಂದಕ್ಕೊಂದು ಕಾಯಿಲ್ ಆಗಿದ್ದಾವೆ ಮತ್ತು ಎರಡೂ ಆಪೋಸಿಟ್ ಡೈರೆಕ್ಷನ್ದೊಳಗೆ ನಡೀತಾ ಇದ್ದಾವೆ. ಇದು ಬೇಸಿಕ್ ಇಂಟ್ರಡಕ್ಷನ್ ಟು ದ ಡಿ ಎನ್ ಎ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್. ಸ್ಟೂಡೆಂಟ್ಸ್, ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಮಾಡೆಲ್ ಇನ್ ಡೀಟೇಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್. ಸೊ ಇವತ್ತಿನ ಅಸೈನ್ಮೆಂಟ್ ಅಂದರೆ ಎಲ್ಲ ಬಯೋಮಾಲಿಕ್ಯೂಲ್ಸ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಲಿಪಿಡ್ ಮತ್ತು ನ್ಯೂಕ್ಲಿಕ್ ಆ್ಯಸಿಡಲ್ಲಿರ್ತಕ್ಕಂಥ ಬಾಂಡ್ಸ್ ಬರಿಬೇಕು ಮತ್ತು ಡಿ ಎನ್ ಎದಲ್ಲಿರ್ತಕ್ಕಂಥ ಕೆಮಿಕಲ್ ಕಾಂಪೋನೆಂಟ್ಸ್ ಏನಿದಾವೆ ಅಂತ ಬರಿಬೇಕು ಸ್ಟೂಡೆಂಟ್ಸ್. ಆ್ಯಂಡ್ ಯು ಪಾಸಿಬಲಿ ಡ್ರಾ ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ನ ನೀವು ಹಾಕಿರಿ ಸ್ಟೂಡೆಂಟ್ಸ್. ಸೊ ವಿಚ್ ಈಸ್ ಶೋಯಿಂಗ್ ದ ಫಾಸ್ಫೋಡೈಎಸ್ಟರ್ ಬಾಂಡ್. ಈ ಡಯಾಗ್ರಾಮ್ ಅದಲ್ಲ, ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಒಳಗದ. ಈ ಡಯಾಗ್ರಾಮ್ನ ಡ್ರಾ ಮಾಡಿರಿ, ವಿಚ್ ಈಸ್ ಶೋಯಿಂಗ್ ಅಬೌಟ್ ದಿ ಫಾಸ್ಫೋಡೈಎಸ್ಟರ್ ಬಾಂಡ್. ರೈಟ್? Further about this we will discuss in next class. Thank you, students.